ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಎಂಥ ಕಷ್ಟ ಎದುರಾದರೂ ಪ್ರಸನ್ನತೆಯಿಂದ ಎದುರಿಸುವ ವ್ಯಕ್ತಿಗಳನ್ನು ನೀವು ನೋಡಿರುತ್ತೀರಿ. ಅವರ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ಸಾಕಷ್ಟು ಕ್ರಮಿಸಿದರೆ ಆಗಿರುತ್ತಾರೆ. ನಿಮ್ಮ ಯಶಸ್ಸಿನ ಬೀಜ ಮಂತ್ರವಾದರೂ ಏನು ಎಂದು ಅವರೊಮ್ಮೆ ಕೇಳಿ ನೋಡಿ, ಮನಸ್ಸು ತುಂಬಿ ನಕ್ಕು ಬಿಡುತ್ತಾರೆ ಎನ್ನುತ್ತಾರೆ ಅವರು. ಇದು ಅತಿ ಸಾಮಾನ್ಯ ಎನಿಸುವ ಸೂತ್ರದಂತೆ ಕಾಣಬಹುದು, ಆದರೆ ಲೌಕಿಕ ಜೀವನದ ಸಾರವೇ ಇಲ್ಲಿದೆ. ಲೌಕಿಕ ಬದುಕಿನ ಯಶಸ್ಸಿನ ಬೀಜವು ಈ ಸೂತ್ರದಲ್ಲಿ ಅಡಗಿದೆ. ನಕ್ಕು ಬಿಡಿ, ಮನಸ್ಸು ಹಗುರವಾಗುತ್ತದೆ. ನಗುತ್ತಾ ಕೆಲಸ ಮಾಡಿ ನೋಡಿ, ಶ್ರಮವೇ ತಿಳಿಯುವುದಿಲ್ಲ. ಸರಕಾರಿ ಅಥವಾ ಇತರ ಕಚೇರಿ ಕೆಲಸಗಳಿಗಾಗಿ ಹೋದಾಗ ನಗುತ್ತಾ ಮಾತನಾಡಿಸಿ, ಕೆಲಸ ಆಗುತ್ತದೆ ಎಂಬ ಭರವಸೆಯಾದರೂ ಮೂಡುತ್ತದೆ. ಎಂಥ ಸಂದರ್ಭದಲ್ಲೂ ನಗುಮುಖ ಕಳೆದುಕೊಳ್ಳಬೇಡಿ. ನಕ್ಕರೆ ನೀವು ಏನೇನೆಲ್ಲ ಗಳಿಸುತ್ತೀರಿ ಎಂದು ಲೆಕ್ಕ ಹಾಕಿ. ಗೆಳೆಯರು, ಬಂಧುಗಳು, ಕೆಲಸ, ಹಣ, ಯಶಸ್ಸು, ಪ್ರೀತಿ, ಸಾಂಪತ್ಯ, ಸಂಸ್ಕಾರ, ನಕ್ಕರದೆ ಸ್ವರ್ಗ ಎಂದು ಹಿರಿಯರು ಹೇಳಿದ್ದು ಅದಕ್ಕೆ ಇರಬಹುದು. ನಗದೆ ಹೋದರೆ ಏನನ್ನು ಕಳೆದುಕೊಳ್ಳುತ್ತೀರಿ ಎಂದು ಲೆಕ್ಕ ಹಾಕಿ. ಬಂಧುಗಳು, ಗೆಳೆಯರು ದೂರವಾಗಬಹುದು. ದಾಂಪತ್ಯದಲ್ಲಿ ವಿರಸ ಮೂಡಬಹುದು. ಬದುಕೆ ಬೇಸರವಾಗಬಹುದು. ನಕ್ಕರೆ ನೀವಿದ್ಯಾವುದನ್ನು ಕಳೆದುಕೊಳ್ಳುವುದಿಲ್ಲ. ನಗು ನೀವು ಮುಂದಿನ ಬದುಕಿಗಾಗಿ ಇಡುವ ಠೇವಣಿ. ಇದಕ್ಕೆ ನಿಮಗೆ ಅಸಲು ಮೂತ್ರವೇ ದ್ವಿಗುಣಗೊಂಡು ಚಕ್ರ ಬಡ್ಡಿ ಸಮೇತ ಸಲ್ಲಬಹುದು. ನಗಲು ಮರೆತರೆ ಬದುಕು ಋಣಭಾರದ ಹೊರೆ. ನಗುತ್ತಾ ಮುಖ ಹೂ ಅರಳಿದಂತೆ. ಮುಂಜಾನೆ ನಗುತ್ತಾ ಏಳುವುದೇ ದಿನವಿಡೀ ನಗುತ್ತಾ ಇರುವುದು ಹಿಂದಿನ ಗುಟ್ಟು. ಹಾಗೆ ಮುಂಜಾನೆ ಉಲ್ಲಾಸದಿಂದ ಎಚ್ಚರಗೊಳ್ಳುವ ಅಗತ್ಯವಾದ ವಾತಾವರಣವನ್ನು ನೀವು ಮನೆಯಲ್ಲಿ ನಿರ್ಮಿಸಿಕೊಳ್ಳಬೇಕು. ಅದಕ್ಕೆ ಮತ್ತೆ ಪ್ರಸನ್ನತೆಯಿಂದ ಕೂಡಿದ ಪ್ರಯತ್ನ ಅಗತ್ಯ. ನೀವು ಲವಲವಿಕೆಯಿಂದ ಪ್ರಸನ್ನತೆಯಿಂದ ಇದ್ದರೆ ನಿಮ್ಮ ಸುತ್ತಮುತ್ತಲಿನ ಜಗತ್ತು ಸಂತಸಮಯ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕಥೆ, ಹಲವಾರು ರೀತಿಯ ವಿಡಿಯೋಗಳು, ಪ್ರೇರಣೆ ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ನೀವೇನಾದ್ರು ಬರಲಿ ನಮ್ಮ ಚಾನಲ್ ವಿಸಿಟ್ ಕೊಟ್ಟಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಧ್ವನಿಗೆ ಒಂದು ಲೈಕ್ ಇರಲಿ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಧನ್ಯವಾದ.